ಓವರ್ ವೇಟ್ ಆಮೇಲೆ ಅಂಡರ್ ವೇಟ್ ವೇಟ್ ಮ್ಯಾನೇಜ್ಮೆಂಟ್ ಅಂದ್ರೆ ಏನ್ರಿ ಸರ್? ಈಗ ಒಬ್ಬ ವ್ಯಕ್ತಿಗೆ ಅವನ ಏಜ್ಗೆ ತಕ್ಕಂಗೆ ಮತ್ತೆ ಅವನ ಅವನ ಹೈಟ್ಗೆ ತಕ್ಕಂಗೆ ಕೆಲವೊಂದು ಪ್ಯಾರಾಮೀಟರ್ಸ್ ಇರ್ತವೆ. ಅಷ್ಟಿದ್ರೆ ಮಾತ್ರ ಅಷ್ಟಕ್ಕೆ ಅವನ ವೇಟ್ಗೆ ಮತ್ತೆ ಅವನ ಹೈಟ್ಗೆ ಅದು ಸರಿ ಇತ್ತಂದ್ರೆ ಅವ ಹೆಲ್ದಿ ವೇಟ್ ಇದ್ದವ ಅಂತ ಮನುಷ್ಯ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಈಗ ಅದನ್ನ ಆ ಮೆಜರ್ಮೆಂಟ್ ನಾವು ತೆಗಿಬೇಕಂದ್ರೆ BMI, ಬಾಡಿ ಮಾಸ್ ಇಂಡೆಕ್ಸ್ ಅಂತ ನಾವು ಹೇಳ್ತೀವಿ. ಅದರಿಂದ ನಾವು ಕಂಡ್ಕೋಬಹುದು. ಈಗ ಬಾಡಿ ಮಾಸ್ ಇಂಡೆಕ್ಸ್ ಅಂತಂದ್ರೆ ಅದ್ ಹೆಂಗ್ ಕಂಡುಹಿಡಿಯುತ್ತೆ ಅಂತಂದ್ರೆ ನಮ್ಮ ವೇಟ್ ಡಿವೈಡ್ ಬೈ ಹೈಟ್ ಸ್ಕ್ವೇರ್ ಇನ್ ಮೀಟರ್ಸ್. ಈಗ ಮಾಡಿದಾಗ ಒಂದು ವ್ಯಾಲ್ಯೂ ಬರ್ತದೆ. ಆ ವ್ಯಾಲ್ಯೂ 18.5 ಕಡಿಮೆ ಇತ್ತಂದ್ರೆ ಅಂಡರ್ ವೇಟ್ ಅಂತ ಕನ್ಸಿಡರ್ ಮಾಡ್ಬೋದು. 18.5ರಿಂದ 24.9 ಬಂತಂದ್ರೆ ಅದು ನಾವು ಒಂದು ಸ್ವಲ್ಪ ಸಾಮಾನ್ಯವಾಗಿ ಅದನ್ನ ಹೆಲ್ದಿ ಮಾಸ್ ಇಂಡೆಕ್ಸ್ ಅಂತ ಹೇಳ್ತೀವಿ, ಹೆಲ್ದಿ ಬಾಡಿ ಮಾಸ್ ಇಂಡೆಕ್ಸ್ ಅಂತ ಹೇಳ್ತೀವಿ. ಅದಕ್ಕಿಂತ ಜಾಸ್ತಿ ಆತಂದ್ರೆ 25 ಮೇಲೆ ಆಯ್ತಂತಂದ್ರೆ ಅದು ಓವರ್ ವೇಟ್ ಅಂತ ಕನ್ಸಿಡರ್ ಮಾಡ್ಬೋದು. ಮತ್ತು ಮೋರ್ ದನ್ 30% ಆಗಿ ಅದ್ರ ವ್ಯಾಲ್ಯೂ ಬಂತಂದ್ರೆ ಅದನ್ನ ಒಬೇಸಿಟಿ ಅಂತ ನಾವು ಹೇಳ್ಬೋದು.